ಧರ್ಮಸ್ಥಳಕ್ಕೆ ಸಂಬಂಧಿಸಿದ ವಿಶೇಷ ತನಿಖಾ ತಂಡದ ಎಸ್ಐಟಿ ವರದಿ ಕುರಿತು ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿಕ್ರಿಯೆ ನೀಡಿದ್ದಾರೆ. ವರದಿಯನ್ನು ಸದನದಲ್ಲಿ ಮಂಡಿಸಿ ಸಾರ್ವಜನಿಕರಿಗೂ ಬಹಿರಂಗಪಡಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದ ಯತ್ನಾಳ್, ಧರ್ಮಸ್ಥಳದ ವಿರುದ್ಧ ಉದ್ದೇಶಪೂರ್ವಕ ಅಪಪ್ರಚಾರ ನಡೆಸಲಾಗಿದೆ ಅಂತ ಆರೋಪಿಸಿದರು. ಧರ್ಮಸ್ಥಳದ ಘನತೆ ಮತ್ತು ಪಾವಿತ್ರ್ಯಕ್ಕೆ ಧಕ್ಕೆ ತರುವ ಪ್ರಯತ್ನ ನಡೆದಿದ್ದು ಸತ್ಯಾಂಶ ಹೊರಬರಬೇಕಿದೆ ಅಂತ ಹೇಳಿದರು. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ SIT ಅಂತಿಮವಾಗಿ ರಿಪೋರ್ಟನ್ನು ಸಬ್ಮಿಟ್ ಮಾಡಿದೆ ಸರ್ ನ್ಯಾಯಾಲಯಕ್ಕೆ. ಯಾವ ರೀತಿಯಾಗಿ ನೋಡ್ತೀರಾ ಸರ್? ಈಗ ಮೊದಲು ನಾವು ಸದನದಾಗೂ ಎಲ್ಲರೂ ಹೇಳಿದ್ದೀವಿ ನಾವು ಏನಪ್ಪ ಅಂದರೆ ಇದೆಲ್ಲ ಉದ್ದೇಶಪೂರ್ವಕವಾಗಿ ಸನಾತನ ಧರ್ಮ, ನಮ್ಮ ಧರ್ಮದ ಒಂದು ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಕು. ಧರ್ಮಸ್ಥಳದ ಒಂದು ಏನು ಜನರಲ್ಲಿ ವಿಶ್ವಾಸ ಇದೆ, ಆ ವಿಶ್ವಾಸಕ್ಕೆ ಒಂದು ರೀತಿ ಇದು ಅಂಧ ಅಭಿಮಾನ, ಇಲ್ಲಿ ಯಾವುದೇ ರೀತಿ ಧರ್ಮಸ್ಥಳದ ನ್ಯಾಯ ಅನ್ನುವಂಥದ್ದು ಇಲ್ಲ, ಏನೇನೋ ಒಂದು ಅಪಪ್ರಚಾರ ಮಾಡಿ ಕೆಲವೊಂದು ಎಡಚರರು ಮತ್ತು ನಾನು ಹೇಳ್ಬೇಕಂದ್ರೆ ಪಾಕಿಸ್ತಾನದ ಏಜೆಂಟ್ರು ಏನೋ ಮತಾಂಧ್ರ ಏನದಾರಲ್ಲ ಅವ್ರು ಕೂಡಿ ಯೂಟ್ಯೂಬ್ನಲ್ಲಿ ಅಂಥರಲ್ಲಿ ಇಂಥಲ್ಲಿ ಸಾಕಷ್ಟು ಅಪಪ್ರಚಾರ ಮಾಡಿ ಇವತ್ತು ಒಂದು ಹಂತಕ್ಕೆ ಬಂದಿದೆ. ಏನು ತಮ್ಮ ಹೇಳ್ದಂಗೆ ಸುಮಾರು 7,500 ಪುಟದ ವರದಿಯನ್ನು ಕೊಟ್ಟಿದ್ದಾರೆ. ಸತ್ಯನೇ ಆಗೋದು. ವರದಿಯಲ್ಲಿ ಏನಿದೆ ಅನ್ನುವಂಥದ್ದು ಹೋದ ಸಲಾನು ನಾವು ಇಂಟೀರಿಯಮ್ ಏನು ರಿಪೋರ್ಟ್ ಕೊಟ್ಟಿದ್ದರು SIT ಅವರು, ಅದನ್ನು ಸದನ ಮುಂದೆ ಇಡ್ರಿ, ಪಬ್ಲಿಕ್ ಡಾಕ್ಯುಮೆಂಟ್ ಆಗಲಿ ಅಂತಂದು ಗೊತ್ತಾಯಿತು. ಆದರೆ ಅವತ್ತು ಮಾಡಿರಲಿಲ್ಲ. ಇವತ್ತು ಪೂರ್ಣ ಪ್ರಮಾಣದ SIT ತನ್ನ ವರದಿಯನ್ನು ಕೊಟ್ಟಿದೆ. ಮತ್ತು ಈಗಾಗಲೇ ಅಲ್ಲೇನು ನಾಳೆ ಇಲ್ಲಿ ಶವ ಉಳಿದ್ದೇನೆ ಇಲ್ಲಿ ಶವ ಉಳಿದ್ದೇನೆ ಅಂತ ಏನೇನು ಹೇಳ್ತಿದ್ದ, ಅವನೇ ಕೆಲವೊಂದು ಹೇಳಿಕೆಗಳಲ್ಲಿ ಹೇಳಿದ್ದಾನೆ. ನನಗೆ ದುಡ್ಡು ಕೊಟ್ಟರು, ಇದೇ ರೀತಿ ಹೇಳ್ಬೇಕಂತ ಹೇಳಿದ್ರು, ಈ ರೀತಿ ಧರ್ಮಸ್ಥಳದ ಒಂದು ಅಪವಿತ್ರ ಮಾಡ್ಬೇಕಂತೇಳಿ ನನ್ನ ಕಡೆ ಉಪಯೋಗ ಮಾಡಿಕೊಂಡ್ರು ಅಂತಂದು ಅವನೇ ಅನೇಕ ಕಡೆ ಬಾಯ್ಬಿಟ್ಟಿದ್ದ. ಇದನ್ನು ಸರ್ಕಾರ ಎಲ್ಲಿ ಒಪ್ಪಿರಲಿಲ್ಲ. ಇವತ್ತಾದಂಥ ಮುಖ್ಯಮಂತ್ರಿಗಳು ಹೇಳಿದರು ನಾವು ಧರ್ಮಸ್ಥಳ ಬಗ್ಗೆ ವಿಶ್ವಾಸ ಇದೆ. ಆ ದುರ್ದೈವ ಅಂದರೆ ಕೆಲವೊಂದು ಪ್ರಿಯಾಂಕಾ ಖರ್ಗೆ ಅಂಥ ಹಿಂದೂ ವಿರೋಧ ಇರುವಂಥ ಕೆಲವೊಂದು ಕಾಂಗ್ರೆಸ್ ನಾಯಕರು ಬಾಯಿ ಬಂದಂಗೆ ಮಾತಾಡ್ತಾರೆ. ಇವತ್ತು ಸತ್ಯ ಹೊರಗೆ ಬರಬೇಕು. ಧರ್ಮಸ್ಥಳದ ಪಾವಿತ್ರ್ಯಕ್ಕೆ ಯಾರ್ಯಾರು ಅಪಮಾನ ಮಾಡುವಂಥ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು. ಆ ವರದಿಯಲ್ಲಿ ಏನಿದೆ ಅನ್ನೋಂಥದ್ದು ಬರುವಂಥ ಅಧಿವೇಶನದಲ್ಲಿ ಸರ್ಕಾರ ಅದನ್ನು ಸಾರ್ವಜನಿಕರ ತಿಳುವಳಿಕೆಗಾಗಿ ಸದನದಲ್ಲಿ ಚರ್ಚೆ ಆಗಬೇಕು. ಇದ್ರ ಹಿಂದೆ ಯಾರ್ಯಾರು ವಿದೇಶಿ ಕೈವಾಡೋದವೋ, ISI ಕೈವಾಡಿದೆಯೋ, ಕಮ್ಯುನಿಸ್ಟ್ರು ಕೈವಾಡಿದೆಯೋ, ಅಥವಾ ಕಾಂಗ್ರೆಸ್ಸಿನ ಹೈಕಮಾಂಡದ ಕೈವಾಡಿದೆಯೋ, ಹೈಕಮಾಂಡದ ಬಗ್ಗೆನೂ ನಮಗೆ ಸಂಶಯ ಇದೆ. ರಾಹುಲ್ ಗಾಂಧಿ ಹಿಡಿದು ಇದರ ಹಿಂದಿದ್ದಾರೆ ಅನ್ನೋಂಥದ್ದು ನಮ್ಮಲ್ಲಿ ಸಾಕಷ್ಟು ಊಹಾಪೋಹಗಳಿವೆ. ಅದಕ್ಕೆ ಈ ಒಂದು ವರದಿಯನ್ನು ಹೊರಗೆ ಹಾಕಬೇಕು. ಅದನ್ನು ನಮ್ಮ ಸದನಕ್ಕೆ ಮುಂದಿನ ಅಧಿವೇಶನದಲ್ಲಿ ಅದನ್ನು ಸದನಕ್ಕೆ ಒದಗಿಸ್ಬೇಕಂತೇಳಿ ನಾನು ಈ ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ.